ನಿಮಗೆಲ್ಲ ಗೊತ್ತಿರುವಂಥದ್ದೇ ಸಪ್ತ ಸೂತ್ರಗಳ ವಚನ ಇದು. ಇದೊಂದು ವಚನ ನಾನು ಮುಂದಂತೀನಿ, ನೀವು ಹಿಂದಂತ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರೆ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನಿಮಗೆಲ್ಲ ಈ ಯೋಚನೆ ಗೊತ್ತೈತಿ, ಭಯಪಟ್ಟಿರ್ಬಹುದು. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಪ್ರಮಥರನ್ನ, ಉಳಿದೆಲ್ಲ ದಾರ್ಶನಿಕ ಸಂತ ಮಹಂತರನ್ನು ಸ್ಮರಣೆ ಮಾಡಿ, ವಿರಕ್ತ ಮಠದ ಗುರುಪರಂಪರೆಯನ್ನ ಸ್ಮರಿಸಿ, ಈ ಒಂದು MES ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿರುವಂತಹ 2025-26ನೇ ಸಾಲಿನ ಚಡಚಣ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ, ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಹೃದಯ ಸಂಪನ್ನರಾಗಿರುವಂತಹ ಶ್ರೀಯುತ ಚಿದಾನಂದ ಕಟ್ಟಿಮನಿ ಅವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ MM ಚುಳಕಿ ಅವರಲ್ಲಿ, ಕಾರ್ಯದರ್ಶಿಗಳಾಗಿರುವಂತಹ ಸುರೇಶ್ ಚುಳಕಿ ಅವರಲ್ಲಿ, ಹಾಗೆ ಈ ಎಲ್ಲರೂ ಹೆಸರು ಹೇಳ್ಕೊಂಡು ಕುಂತ್ರೆ ಅರ್ಧ ಗಂಟೆ ಮೇಲೆ ಬೇಕು. ಈ ವೇದಿಕೆ ಮೇಲೆ ಈ ದಂಡಿಯಿಂದ ನಮ್ಮ ಸುನೀಲ್ ಸರ್ ಕುಂತಾರಲ್ಲ, ಎಳವೇಲ್ ಸರ್, ಆ ದಂಡಿ ಹಿಡ್ಕೊಂಡು ಈ ದಂಡಿ ತನಕ ಯಾರು ಕುಂತಾರ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಕುಳಿತಂತ ಎಲ್ಲಾ ಶಿಕ್ಷಕ, ತಾಲೂಕು ಮಟ್ಟದ ಶಿಕ್ಷಕ ಸಿಬ್ಬಂದಿ, ಎಲ್ಲ ಅಧಿಕಾರಿ ವರ್ಗದವರಿಗೂ, ಶಿಕ್ಷಣ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಮುಂದೆ ಕುಳಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಪಾಲಕರಿಗೂ, ಎಲ್ಲಾ ಶಿಕ್ಷಕ ವೃಂದದವರಿಗೂ, ಗುರುಮಾತೆಯರಿಗೂ, ತಮಗೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಈ ಒಂದು 25-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ, ಕಲೋತ್ಸವ ಕಾರ್ಯಕ್ರಮ, ಪ್ರತಿ ವರ್ಷವೂ ಕೂಡ ತಾವೆಲ್ಲ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿ ಬಹಳ ವೈಭವದಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಸ್ತು ಯಾವುದು ಅಂತಂದ್ರೆ ಅದು ಜ್ಞಾನ ಅನ್ನುವಂಥದ್ದು. ಆ ಜ್ಞಾನ ಮನುಷ್ಯನ ಬದುಕಿಗೆ ಎಷ್ಟು ಅವಶ್ಯಕ ಅಂತಂದ್ರೆ ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಮನುಷ್ಯನ ಬದುಕು ಶಿಕ್ಷಣದಿಂದ, ಜ್ಞಾನದಿಂದ ಒಂದು ಪರಿಮಳಯುಕ್ತವಾದಂತಹ ಹೂ ಹೇಗೆ ಅರಳುತ್ತದೆ, ಆ ನಿಟ್ಟಿನೊಳಗೆ ನಮ್ಮ ಬದುಕು ಹೂವಿನಂತೆ ಅರಳಬೇಕಾದ್ರೆ ಸ್ವಲ್ಪ ನಮ್ಮಿಂದ ಪರಿಮಳ, ಸುಗಂಧ ಎಲ್ಲ ಕಡೆ ಹರಿಯಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಜ್ಞಾನ, ಶಿಕ್ಷಣ, ಸ್ವಲ್ಪ ಅದರ ಜೊತೆಗೆ ಒಳ್ಳೆಯ ಮಾನವೀಯ ಮೌಲ್ಯಗಳು ಇರಬೇಕು. ಅಂದಾಗ ನಮ್ಮ ಬದುಕು ಏನಾಗ್ತದೆ, ಇವತ್ತು ಸುಂದರ ಸಂಪದ್ಭರಿತ ಆಗ್ತದೆ. ಅದಕ್ಕಾಗಿನೇ ಇವತ್ತು ಶಿಕ್ಷಣ ಅನ್ನುವಂಥದ್ದು ಬಹಳ ಬಹಳ ಪವಿತ್ರವಾದಂತಹ ಒಂದು ಕ್ಷೇತ್ರ. ಮನುಷ್ಯನ ಬದುಕನ್ನ ಉನ್ನತೀಕರಿಸ್ತದೆ, ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ತದೆ, ಒಬ್ಬ ಉತ್ತಮ ಪ್ರಜೆಯನ್ನಾಗಿ ಮಾಡ್ತದೆ. ಯಾವುದು ಅಂತಂದ್ರೆ ಶಿಕ್ಷಣ ಅನ್ನುವಂಥದ್ದು, ಜ್ಞಾನ ಅನ್ನುವಂಥದ್ದು. ಅಂತಹ ಇವತ್ತಿನ ಈ ಒಂದು ಕ್ಷೇತ್ರದಲ್ಲಿ ತಾವೆಲ್ಲ ಶಿಕ್ಷಕ ವೃಂದದವರು ಮಕ್ಕಳಿಗೆ ಉನ್ನತವಾದಂತಹ ಒಂದು ಜ್ಞಾನವನ್ನ, ತಾವೆಲ್ಲ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಮಕ್ಕಳಲ್ಲಿ ಎರಿತಾ ಇದ್ದೀರಿ, ಜ್ಞಾನಧಾರೆ ಎರಿತಾ ಇದ್ದೀರಿ. ನಿಮ್ಮ ಒಂದು ಕಾರ್ಯ ಸಮಾಜ ಕಟ್ಟುವಲ್ಲಿ ಅಡಿಪಾಯ ಅಂತ ಹೇಳಿದ್ರು ಕೂಡ ಯಾವುದೇ ತಪ್ಪಾಗುವುದಿಲ್ಲ. ಅಂತಹ ಕಾರ್ಯದೊಳಗ ತಾವೆಲ್ಲ ಶಿಕ್ಷಕ ವೃಂದದವರು ಕಾರ್ಯಕ್ರಮವನ್ನ, ತಮ್ಮ ಒಂದು ಜವಾಬ್ದಾರಿಯನ್ನ ಮಾಡ್ತಾ ಬರ್ತಾ ಇದೆ. ಇವತ್ತು
ಮುದ್ದೆ ನೀನಡಕಿ ಇಲ್ಲ ರೈತನ ಕಣ್ಣಿಗೆ ಮುಂಗಾರಿ ಮಳೆ ಸುರಿದು ಹದವಾದ ಗಳೆ ಹೂಡಿ ನೂರು ತಾಳಿನ ಕೂರ್ಗಿ ಜೋಡಿ ಮುಂಗಾರಿ ಮಳೆ ಸುರಿದು ಹದವಾದ ಗಳೆ ಹೂಡಿ ಕೂರ್ಗಿ ಮುಂದೆಸ್ತಿನ ಜೋಡಿ ರಾಗಿ ಜೋಳ ಭತ್ತ ಬೆಳೆದಾನ ಹತ್ತಿ ಶ್ರಾವಣದ ಸಿರಿಯಾಗ ತುಂಬೈತಿ ಪ್ರೀತಿ ನೋಡಿ ಆನಂದ ಆಗೈತಿ ನಾಡಿಗೆ ನೀರೊಡತಿ ಇಲ್ಲ ರೈತನ ಕಣ್ಣಿಗೆ ನೀರೊಡತಿ ಇಲ್ಲ ರೈತನ ಕಣ್ಣಿಗೆ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾರುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವ ತಾಯಿ ರಾಣಿ ಹರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೊರುವ ತಾಯಿ ರಾಣಿ ಲಲ್ಲಾ 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 ಹೊತ್ತರೆದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಹೊತ್ತರೆದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವ ತಾಯಿ ರಾಣಿ ಗಟ್ಟಿಸಿ ಮಣ್ಣ Time will start. 9, 7, BCBಯ ವಿಸ್ತೃತ ರೂಪವೇನು?
ಕಷ್ಟ ಸಹಿಸುವ ಸಹನೆಯಿಂದ ಎಷ್ಟು ರಾಮ, ಕಷ್ಟ ಸಹಿಸುವ ಸಹನೆಯಿಂದ ಎಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. Time now start. 9, 8, 7. BCBಯ ವಿಸ್ತೃತ ರೂಪವೇನು? 7